ಕಾಚಡ ನನ್ನ ಮಕ್ಕಳು, ಕಂತ್ರಿ ನನ್ನ ಮಕ್ಕಳು, ನಾಯಿ ನನ್ನ ಮಕ್ಕಳು, ತೊಟ್ಟಿ ನನ್ನ ಮಕ್ಕಳು. ಒಬ್ರಿಗೆ ಟೈಮಿಂಗ್ ಸಚ್ಚಿಲ್ಲ. ಡೈರೆಕ್ಟರ್ ಬಂದು ನಿಂತಿದ್ದೀನಿ, ಒಬ್ಬನಾದ್ರೂ ಶೂಟಿಂಗ್ ಸ್ಪಾಟಿಗೆ ಬರೋದ್ ಬೇಡವಾ? ಕಸಾನು ಹೊಡೆದಿಲ್ಲ ನನ್ನ ಮಕ್ಕಳು, ನಾನೇ ಕಸ ಹೊಡಿಬೇಕು. ನಮ್ಮ ಡೈರೆಕ್ಟ್ರು ಯಾವಾಗಲೂ ಒಂದ್ಸಲ ಹೇಳೋರು, ಕಸ ಹೊಡೆದ್ ಕಳ್ಕೊಳ್ಳೋ ಮೊದ್ಲು ಅಂತ. ಅಲ್ಲಿಂದ ಇಲ್ಲಿವರೆಗೂ ಬರೀ ಕಸ ಹೊಡೆದ ನನ್ನ ಕತೆ ಆಗಿದೆ. ಅಲ್ಲ, ನನ್ನ ಮಕ್ಕಳು 6:30ಗೆ ಬನ್ನಿ ಅಂತ ಶೂಟಿಂಗ್ ಕರ್ಸ್ಬಿಟ್ಟು ಅಲ್ಸಿ ಸಾಯಿಸ್ತಾರೆ. ನನ್ನ ಮಕ್ಕಳು 10 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಇಷ್ಟ ಬಂದಂಗೆ ಕರ್ಸೋದಾಗ್ಬಿಡ್ತು. ಜೂನಿಯರ್ ಆರ್ಟಿಸ್ಟ್ಗಳಾದ್ರೆ ಇವ್ರು ಅರ್ಥ ಮಾಡಿ ತೋರ್ಕೊಬಿಟ್ಟವ್ರೆ. ಲೋ ಮಗ, ಡೈರೆಕ್ಟ್ರು ಬರಲಿಲ್ಲ ಇನ್ನೂ? ಡೈರೆಕ್ಟರ್ನೇ ಬಂದಿಲ್ಲ ಸರ್, ಈಗ ಬರ್ತಾರೆ ಸರ್. ಬಂದಿದ್ದ ತಕ್ಷಣ ಇಲ್ಲಿ ಕೂತಿರ್ತೀವಿ ಕರೆ. ಸರಿ ಸರ್. ಕರ್ಸ್ಬಿಟ್ಟು ಒಳ್ಳೆ ನಾಯಿ ಕಾಯಿಸ್ದಂಗೆ ಕಾಯಿಸ್ತಿರಲ್ಲ, ಮಾನ ಮರದಿಲ್ಲ ನಿಮ್ಗೆ. ಆರ್ಟಿಸ್ಟ್ಗಳಂದ್ರೆ ಏನ್ ಅನ್ಕೊಂಡವ್ರ ಏನೋ ನೋಡಿದ್ರ? ನನ್ನ ಕೈಯಲ್ಲಿ ಪೊರಕೆ ಇರೋದು ನೋಡಿ ನನ್ನ ಕಸ ಹೊಡೇನು ಅಂತ ಅನ್ಕೊಂಬಿಟ್ಟಾರೆ. ಈ ಟೋಪಿ ಈ ಗೆಟಪ್ ನೋಡಿ ಆದ್ರೂ ಡೈರೆಕ್ಟರ್ ಆದ್ರೂ ಅನ್ಕೋಬಾರ್ದ? ನನ್ನ ಜನ್ಮಕ್ಕೆ ಬೆಂಕಿ ಹಾಕ. ಏನಿದು? ಇನ್ನಾದ್ರೂ ಸೆಟ್ ಯಾರು ಬಂದಿಲ್ಲ, ಅದು ನನ್ನ ಕರ್ಸಿ. ಎಲ್ಲೋದ್ರು ಯಾರು ಕಾಣ್ತಲ್ವಲ್ಲ? ಡೈರೆಕ್ಟರ್ ಸರ್, ನೀವು ಡೈರೆಕ್ಟರ್ ತಾನೆ? ಸರ್ ನಾನು ಇನ್ನೂ ಜೂನಿಯರ್ ಆರ್ಟಿಸ್ಟ್ ಆಗಿದ್ದೀನಿ ಸರ್. ಸ್ವಲ್ಪ ಹೀರೋಗಿರೋ ರೋಲ್ ಕೊಡಿ ಸರ್. ಕೊಡ್ತೀನಿ, ನೀವು ತಲೆ ಕೆಡಿಸ್ಕೊಂಬ. ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಸರ್. ನಾನು ಮಾಡ್ಲೇಬೇಕು, ನನ್ನ ಸಿನಿಮಾಗೆ ಬಂದ್ರೆ ಚೆನ್ನಾಗಿ ಮಾಡ್ಲೇಬೇಕು. ಡೋಂಟ್ ವರಿ, ಹೋಗೋ. ನಾನು ಮಾಡ್ತೀನಿ ಸರ್. ನನ್ನ ಮಗನೇ, ನೀನು ಡೈರೆಕ್ಟ್ರಾ ಬಾರಲೇ ಬಾಯ್ಲಿ. ಡೈರೆಕ್ಟರ್ ಬಂದು ಅರ್ಧ ಗಂಟೆ ಆಗಿದೆ, ಬರ್ಬೇಕನ್ನ ಕಾಮೆಂಟ್ಸ್ ಇಡ್ಬೇಡ ನನ್ನ ಕೇಳಿ. ಇಲ್ಲಿ ಬರ್ಲೇ ಬಾ, ಮುಂದೆ ಬಾಯ್ಲಿ, ಮುಂದೆ ಬರಲೇ. ಆ ಪ್ರೊಡ್ಯೂಸರ್ ನನ್ನ ಮಗ ನೋಡಿದ್ರೆ ಹಂಗೆ ಕಾಡ್ತಾನೆ, ನೀನ್ ನೋಡಿದ್ರೆ ಕಾಡ್ತಲ್ಲ. ಎಲ್ಲಿ ಹೀರೋ ಎಲ್ಲಿ ಬರ್ತಾರ? ಕರಿಯ ನನ್ನ ಮಗನ. ಅಯ್ಯೋ ಮಂಜಾಟ ಏನ್ ನಿಮ್ಮ ಅಣ್ಣನ ಮಗನ? ಮಂಜಣ್ಣ ಅಂತ ಹೀರೋ ಕರಿಯಲ್ಲ. ಕರಿತೀನಿ. ಹೀರೋ ಸಾರ್. Attention please, Manda masterpiece, you love peace, Manda masterpiece. ಯಾರು? ಅವರು ಹೀರೋ. ಹಾಯ್, ಹಲೋ. ಹೊಸ ಡೈರೆಕ್ಟ್ರು. ಹೌದು ಸರ್. 30 years ಇಂಡಸ್ಟ್ರಿ ಎಲ್ಲ ಗೊತ್ತು. ಸಿಂಗಲ್ ಟೇಕ್ ಆರ್ಟಿಸ್ಟ್. ಓಕೆನಾ? ಓಕೆ ಸರ್, ನಮಸ್ಕಾರ. ಇವ್ ನಿಂಗವನ ಪೆಂಗ ಸರ್, ಇವನು ಅಸೋಸಿಯೇಟ್ ಡೈರೆಕ್ಟರ್ ಸರ್. ಟಚಪ್. ಅಯ್ಯೋ, ನೀವು ಟಚಪ್ ಅಂದೆ ಮಾಡಬೇಡ, ಓಕೆನಾ? ನಾನು ಕರೆದಾಗ ಅಷ್ಟೇ ಬಾ. ಸರ್ ಬನ್ನಿ ಸರ್, ಕೂತ್ಕೊಳ್ಳಿ. ಈಗ ಸೀನ್ ಏನಂತಂದ್ರೆ ಸರ್, ಇರಿ ಏನ್ ಬಂದಿದ್ದ ತಕ್ಷಣ ಅಷ್ಟೊಂದು ಅರ್ಜೆಂಟ್? 30 ವರ್ಷ ಇಂಡಸ್ಟ್ರಿಲಿ ಎಂತೆಂತ ಹೀರೋಯಿನ್ಗಳೇ ನನ್ನ ಜೊತೆ ಆಕ್ಟ್ ಮಾಡ್ಬೇಕಂತ ಆಸೆ ಪಡ್ತಾವ್ರೆ. ಕಾಲ್ ಸೀಟೇ ಕೊಟ್ಟಿಲ್ಲ, ಗೊತ್ತಲ್ಲ? ಸಿಂಗಲ್ ಟೇಕ್ ಆರ್ಟಿಸ್ಟ್. ಸರ್ ಸೀನ್ ಹೇಳಿ ಸರ್, ಏನಂತ ಹೇಳಿ ಸರ್. ಆಕ್ಚುಲಿ ಇರ ಸಿಗರೇಟ್ ಕೊಡೋ ಸರ್. ಅಯ್ಯೋ, ಇಲ್ಲೇ ಮಡಗಿದೆ, ಎಲ್ಲೋ ಹಾಳಾಗ್ಬಿಟ್ಟದೆ. ಹಚ್ಬೇಕಾ ಸರ್? ಬೇಡ ಬಿಡು, SMP ಅಂತ ಗೊತ್ತಿಲ್ವಾ? ಸರ್ ಸೀನ್ ಏನಂತ ಹೇಳ್ಬಿಡ ಸರ್? ಹೇಳು. ಆಕ್ಚುಲಿ ನೀವು ಒಂದು ದೇಶದ ರಾಜ ಸರ್. ಹಾ ಇನ್ನೊಂದು ರಾಜ ಬಂದು ನಿಮ್ಮ ಮೇಲೆ ಯುದ್ಧ ಸಾರಕ್ಕೆ ಬರ್ತಿದೆ ಅಂತ ನೀವು ಎದೆ ಸಡ್ಸ್ಕೊಂಡು, ಇವತ್ತು ನಿನ್ನ ಮರಣ ನನ್ನ ಕೈಯಿಂದ, ನಿನ್ನ ಹುಟ್ಟಲಿಲ್ಲ ಅನ್ಸ್ರೆ $30 years ಹೊಡೆದು ಬಿಡ್ತಾರೆ. ಸರಿ ಇಲ್ಲ, ನಿಧಾನ. ಹೆಂಗೆ ಬಸ್ಲಿ ನಿಧಾನಕ್ಕೆ. ನಾಯಿ ಕರೀತೀರಿ ಅಲ್ಲಿ. ಹೀರೋ ಅವರು ಕುರಿ ಹೆಂಗೆ ಎಬ್ಬಿಸ್ಬೇಕಂತ ಗೊತ್ತು ನನಗೆ. ಮುಟ್ಟಬೇಡ ಸರ್. ಹಿಂಗೆ ಬಾಂಬ್ ಬೀಳುತ್ತೆ ಸರ್, ಹಿಂಗೆ ಬಾಂಬ್ ಬೀಳುತ್ತೆ. ಬಿದ್ದ ತಕ್ಷಣ ಹಿಂಗೆ ಸೀನ್ ಓಪನ್ ಆಗುತ್ತೆ ಸರ್. ಓಪನ್ ಆದ ತಕ್ಷಣನೇ ನೀವು ಹೋಗಿ ಅರ್ಥ ಆಯ್ತು ಬಿಡು. ಅರ್ಥ ಆಯ್ತಾ ಸರ್? 30 ವರ್ಷ ಕಣ. ಸಿಂಗಲ್ ಟೇಕ್ ಆರ್ಟಿಸ್ಟ್. ಸರ್ ಈಗ ಸೀನ್ ಶುರು ಮಾಡೋಣ ಸರ್. ಡೈಲಾಗ್ ಹೇಳೋದೇ ಕೊಡಲಿ.
ಇದೇನಿದ ಸರ್ ನಾನಾರು ಗೊತ್ತು ಬಿಡ ರೆಡಿನಾ ಸರ್ ಆಕ್ಚುಲಿ ಸಿಂಗಾಟೆ ಕಾಟೆ 30 ವರ್ಷ ಫೀಲ್ಡ್ ಅಲ್ಲಿ ನಾನು ಸಿಂಗಾಟೆ ನನಗೆ ಹೇಳಕ್ ಬರ್ಬೇಡ ನೀನು ಸರ್ ಆಕ್ಚುಲಿ ಹಾ. ಈ ಸಿನಿಮಾ ಹಾ. 9 ಲ್ಯಾಂಗ್ವೇಜ್ ಸರ್. ಕಂಗ್ರಾಟ್ಸ್ ರೀ ಏನ್ರಿ 9 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇದ್ದೀನಿ ನನ್ನ ಸಿನಿಮಾ ಬಹಳ ಗ್ರೇಟ್ ಅಲ್ವೇನ್ರಿ ಮಂಜುನ ಹಾಕೊಂಡ್ರೆ ಮಾಡ್ಲೇಬೇಕು ಬಿಡಿ 9 ಲ್ಯಾಂಗ್ವೇಜ್ ಯಾವ್ಯಾವ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ ಏನ್ ಮಾತಾಡ್ತಿದ್ರಿ ಸರ್ ನೀವು? ಯಾವ ಲ್ಯಾಂಗ್ವೇಜ್ ಅಲ್ಲಿ ಫಸ್ಟ್ ರಿಲೀಸ್ ಮಾಡ್ತಾ ಇದ್ದೀರಾ ಅಯ್ಯೋ ಬಹಳ ತಪ್ಪು ತಿಳ್ಕೊಂಡಿದ್ರಿ ಸರ್ ನೀವು. ಸಿನಿಮಾ ಹೆಸರೇ 9 ಲ್ಯಾಂಗ್ವೇಜ್ ಅಂತ. ಏನ್ ಆಟ ಆಡ್ತಾ ಇದೀಯ ನಾನು 30 ವರ್ಷ ಇಂಡಸ್ಟ್ರಿಲಿ ಸರಿ ಸರ್. ಸಿಂಗಲ್ ಟೇಕ್ ಆರ್ಟಿಸ್ಟ್ ಯಾರು ಗೊತ್ತಾ ನನಗೆ ನನಗೆಲ್ಲ ಗೊತ್ತು ಈಗ ನೀವು ಶೂಟಿಂಗ್ ನಿಲ್ಸ್ಬಿಡ್ತೇನೆ 9 ಲ್ಯಾಂಗ್ವೇಜ್ ಅನ್ನ ಸ್ಟ್ರೈಟ್ಲೇ 9 ಲ್ಯಾಂಗ್ವೇಜ್ ಅಂತ ಸರ್ ಈಗ ಸೀನ್ ಏನಂದ್ರೆ ನಿಮ್ಮಿಂದ ಇಬ್ರು ಸೈನಿಕರು ಇರ್ತಾರೆ ಸರ್. ಸೈನಿಕರು ಎಲ್ಲಿ ಇಲ್ವೇ ಇಲ್ಲ ಇಲ್ಲೇ ಇದ್ದಾರೆ ಸರ್. ಆ ಕಡೆ ಒಂಚೂರು. ಈ ಕಡೆ ನಿಂತ್ಕೊಂಡು ಸರ್ ನಿಮ್ ಡೈಲಾಗ್ ಏನಂದ್ರೆ ದೂರ ಹಲೋ ಸರ್ ದೂರ ನಿಂತ್ಕೊಡ್ರಿ ಎಲ್ಲಿಂದ ಕರ್ಕೊಂಡ್ರಿ ಅವ್ರನ್ನ ದೂರ ನಿಂತ್ಕೊಂಡು ಡಿಸ್ಟೆನ್ಸ್ 30 ವರ್ಷ ಇಂಡಸ್ಟ್ರಿಲಿ ಸಿಂಗಲ್ ಟೇಕ್ ನೋಡಕ್ ಆಗ್ತಿಲ್ಲ ಮಾಡು ಹಲೋ ಸರ್ ಡೈಲಾಗ್ ನೋಡಿ ಇರ್ರಿ ಅಲ್ಲಿ ಮಾತಾಡ್ತಾ ಇಲ್ವಾ 30 ವರ್ಷ ಅಂತ ಹೇಳ್ತಾ ಏನೋ ದೊಡ್ಡ 30 ವರ್ಷದಿಂದ ಇಂಡಸ್ಟ್ರಿಲಿ ಇದೀವಿ ಮಾತಾಡ್ಕೋತೀವಿ ಚೆಕ್ ಮಾಡಕ್ ತಾನೇ ಬರ್ಬೇಕು ನೀನು 30 ವರ್ಷದಿಂದ ಎಲ್ಲೋಗಿದೆ ನೀನು ನಂದು ಏನು ಕನ್ನಡ ಇಂಡಸ್ಟ್ರಿಲಿ ಮಾಡ್ತಾ ಇರಲಿಲ್ಲ ನಾನು ಬಾಲಿವುಡ್ ಅಲ್ಲೇ ಮಾಡಿ ಇಲ್ಲಿ ಬಂದಿದ್ದೆ ಎಷ್ಟೊತ್ತು ಟೈಮ್ ಇಲ್ಲ ನನಗೆ ಸರ್ ಈಗ ನೋಡಿ ಸರ್ ಫಸ್ಟ್ ಡೈಲಾಗು ನಾ ಹೇಳ್ಕೊಡ್ತೀನಿ ಹಂಗೆ ಹೇಳಿ ಸರ್. ನಾನಾರು ಹೆಂಗಸರು ಇರೋದೇ ಕಷ್ಟ ಪಡೋದಕ್ಕೆ ಅಂತ ಆ ಕಾಲದಿಂದನೂ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆದ್ರೆ ಈಗಿನ ಜನರೇಷನ್ ಹೆಣ್ಮಕ್ಳ ಬಗ್ಗೆ ಕೇಳ್ಬೇಕಾ? ಹಂಗೆಲ್ಲ ಚೌಕಟ್ ಹಾಕೊಂಡ್ ಬದುಕೋರೆ ಅಲ್ಲ ಅವರು. ಹೆರಿಗೆ ನಾವು ಹೆಂಗಿರುತ್ತೆ ಅಂತ ಸ್ವಂತ ಅಪ್ಪನಿಗೆನೆ ಪಾಠ ಹೇಳ್ಕೊಡ್ತಾಳೆ ನಮ್ಮ ಸೈಂಟಿಸ್ಟ್ ಮಗಳು. ಬನ್ನಿ ಈ ಎಕ್ಸ್ಪೆರಿಮೆಂಟ್ ಹೆಂಗೆಲ್ಲ ಇರ್ಬೋದು ಅಂತ ನೋಡ್ಕೊಂಡ್ ಬರೋಣ. ಅಯ್ಯೋ ಎಲ್ರಿಗೂ ನಮಸ್ಕಾರ. ನನಗ್ ಮದ್ವೆ ಆಗಿ 10 ವರ್ಷ ಆಯ್ತು. 3 ಜನ ಮಕ್ಕಳು, 3 ಹೆಣ್ಮಕ್ಳೆ. ಒಂದು ಪ್ರೊಸೆಸಿಂಗ್ ಅಲ್ಲಿದೆ. ಮೊದಲನೇ ಮಗಳು MBBS ಮಾಡ್ಬೇಕು, ನನಗೆ ಯಾವ ಕಾಲೇಜ್ ಸೆಟ್ ಆಗುತ್ತೆ ಅಂತ ನೋಡ್ಕೊಂಡ್ ಬರಕ್ ಹೋಗಿದ್ದಾಳೆ. ಅವಳಿ ಬರೇ 5ನೇ ಕ್ಲಾಸ್. ಇನ್ನು 2ನೇ ಮಗಳು ಹೆವಿ ಬ್ರಿಲಿಯಂಟ್. ಎಷ್ಟು ಬ್ರಿಲಿಯಂಟ್ ಅಂದ್ರೆ ಅವಳು ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಕೈಗೆ ಚಮ್ ತಗೊಂಡು ಅಮೆರಿಕಕ್ಕೆ ಹೋಗಿದ್ದಾಳೆ. ಇನ್ನು 3ನೇ ಮಗಳು 3ನೇ ಕ್ಲಾಸು. ಮಾತೆತ್ತಿದ್ರೆ ಮೂನ್ ಮೇಲೆ ಮೂನ್ ವಾಕ್ ಮಾಡ್ಬೇಕು ಅಂತಾನೆ ಇರ್ತಾಳೆ. ಅವಳು ಒಂಥರ ಸೈಂಟಿಸ್ಟ್ ನೋಡಿ. ಮನೇಲೆ ಒಂದ್ ಲ್ಯಾಬ್ ಇದೆ, ಯಾವಾಗ್ಲೂ ಏನಾದ್ರೂ ಒಂದ್ ಕಂಡು ಹಿಡಿತಾನೆ ಇರ್ತಾಳೆ. ಇಲ್ಲಿ ಎಲ್ಲೋ ಇದ್ಲಪ್ಪ, ಎಲ್ಲೋ ಮಗಳೇ ಗ್ರಹಂ ಬಿಲ್ಲಿ. ಮಗಳೇ ಏನ್ ಮಾಡ್ತಾ ಇದ್ಯಾ? ಏನೋ ಹುಡುಕ್ತಾ ಇದೀನಿ. ಏನೋ ಹುಡುಕ್ತಿದ್ಯಾ? ಏನ್ ಹುಡುಕ್ತಿದ್ಯಾ? ಅದನ್ನೇ ಹುಡುಕ್ತಾ ಇದೀನಿ. ಏನ್ ಹುಡುಕ್ತಿದ್ಯಾ ಅಂತ? ಅದನ್ನೇ ಹುಡುಕ್ತಾ ಇದ್ದೀನಿ ಅಮ್ಮ. ಏನು ಅಂತ ಸಿಗ್ತಾ ಇಲ್ಲ. ನಿನ್ನ ಹತ್ರ ಹೋಗಿ ಮಾತಾಡ್ತಿದ್ದೀನಿ ನೋಡ್ ನಾನು. ಅಮ್ಮ 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 ಒಂದ್ ನಿಮಿಷ. ಏನು ಗೊತ್ತಾ, ನಿನ್ಗೆ ನಾನು ಇವಾಗ ಒಂದು ವಿಷಯ ಹೇಳ್ತೀನಿ. ನಿನ್ನ ಹೊಟ್ಟೆಲಿರೋದು ಗಂಡು ಮಗುನ ಹೆಣ್ಣು ಮಗುನ ಅಂತ ನಾನು ಸ್ಕ್ಯಾನ್ ಮಾಡ್ದೆ ಹೇಳ. ಸ್ಕ್ಯಾನ್ ಮಾಡ್ದೆ ಹೇಳ್ತೀಯಾ? ಅದೇಂಗಮ್ಮ? ಇಲ್ಲಿ ಬಾಯ್ಲಿ ಹೇಳ್ತೀನಿ. ಈಗ ನಿನ್ಗೆ ಮಗು ಹುಟ್ಟುವಾಗ ಇನ್ನೇನ್ ಬರ್ಬೇಕು, ಇನ್ನೇನ್ ಬರ್ಬೇಕು, ಇನ್ನೇನ್ ಬರ್ಬೇಕು ಬಂದ ತಕ್ಷಣ ಹಿಂಗೆ ನೋಡ್ಬಿಟ್ಟು ಹೇಳ್ತೀನಿ. ಹೋಗು, ಅಲ್ಲಿ ಏನಾದ್ರು ಕಂಡಿಡಿ. ಹೋಗು ಹೋಗು, ಏನಾದ್ರು ಕಂಡಿಡಿ. ಬಂದೋ ಅಯ್ಯೋ, ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀರಿ. ಇವಾಗ ಬಂದ್ರ? ಆಫೀಸಿಂದ ಬಂದ್ರ? ಇಲ್ಲ, ಮನೆ ಮುಂದೆ ಇರೋ ಮೋರಿಂದ ಎದ್ದು ಬಂದೆ. ಸ್ನಾನ ಮಾಡ್ಕೊಂಡ್ ಬನ್ನಿ. ಏನಿಲ್ಲ, ಮುಖನ ಉಪ್ಪು ಮಾಡ್ಕೊಂಡಿದ್ರಲ್ಲ, ನಗ್ಲಿ ಅಂತ ಹೇಳ್ದೆ. ಸಾಕ ರೀ, ಕಾಫಿ ತರ್ಲಾ? ಕುಡಿತೀರಾ? ಬಕೆಟ್ ಅಲ್ಲಿ ತುಂಬಿಸಿ ಬಾತ್ರೂಮ್ ಅಲ್ಲಿ ಇಡೋ, ತೊಳ್ಕೊಂಡ್ ಬರ್ತೀನಿ. ಮುಖ ತೊಳ್ಕೊಂಡ್ ಬರ್ತೀನಿ. ಯಾಕ್ರಿ ಅಷ್ಟೊಂದು ಹುರ್ಕೊಂತೀರಾ? ದರಿದ್ರ ಕಣೆ ನೀನು, ದರಿದ್ರ. ನಮ್ಗೆ 3 ಮಗು ಆಗಿದೆ, 3 ಎಣ್ಣೆ. ದಾರಿಲಿ ಹೋಗೋ ಬರೋರೆಲ್ಲ ನನ್ನ HMT ಅಂತ ರೇಕ್ಸಂಗಾಗೋದ್ರು. ಹಂಗಂದ್ರೇನ್ರಿ? ಹೆಣ್ಣು ಮಕ್ಕಳ ತಂದೆ, ಶಾರ್ಟ್ ಆಗಿ HMT ಅಂತ ಕರೀತಾರೆ. ಚೆನ್ನಾಗಿದೆ. ಈ ಸರಿ ಏನಾದ್ರೂ ಗಂಡು ಮಗು ಆಗಿಲ್ಲ ಅನ್ಕೋ, ನಿನ್ನ ಇಲ್ಲೇ ಕುತ್ತಿಗೆ ಇಸ್ಕಿ ಸಾಯಿಸ್ಬಿಡ್ತೀನಿ. ಡ್ಯಾಡಿ, ಅಷ್ಟೇ ಕಣೋ ಮರ್ಯಾದೆ ನಿನ್ಗೆ. ನೋ ಡ್ಯಾಡಿ, ಹುಟ್ಟೋ ಮಗು ಹೆಣ್ಣೋ ಗಂಡು ಅಂತ ಡಿಸೈಡ್ ಆಗೋದು ಹೆಣ್ಣಿಂದ ಅಲ್ಲ, ನಿಮ್ಮಂತ ಗಂಡಿಂದ. ತಿಳ್ಕೊ. 1000 ವರ್ಷದಿಂದ ಒಂದ್ ಹೆಣ್ಮಗು ಹುಟ್ಟಿದ್ರೆ ಸಾಕು, ಯಾವಾಗ ನೋಡಿದ್ರು ತಾಯಿನೇ ಬ್ಲೇಮ್ ಮಾಡ್ತಿರಲ್ಲ. ನೀವೆಲ್ಲ ಇದೀರಲ್ಲ, ನಾಯಿ ನನ್ ಮಕ್ಳು. ನಾಯಿಗೆ ಹೋಲಿಸ್ತೀಯ?
ಅವಕ್ಕಿರೋ ಅದೃಷ್ಟನೂ ನಮಗಿಲ್ಲ. ಅವು ಆದ್ರೂ ವರ್ಷಕ್ಕೆ 6 ರಿಂದ 8 ಮರಿ ಹಾಕುತ್ತೆ. ಅದ್ರಲ್ಲಿ ಅಟ್ಲೀಸ್ಟ್ 2 ಗಂಡಿ ಇರುತ್ತೆ. ನಿಮ್ಮ ಅಮ್ಮನ ವರ್ಷಕ್ಕೆ ಒಂದೇ ಹಾಕೋದು, ಅದು 3 ವರ್ಷದಿಂದ ಬರೀ ಎಣ್ಣೆ. ಲೇ, ನಿನ್ನ ಕಟ್ಕೊಂಡು ಸಂಸಾರದಲ್ಲಿ ನಾನು ಅನುಭವಿಸಿರೋ ಕಷ್ಟ ಏನಾದ್ರು. ಈ ಗ್ರಹಾಂ ಬಿಲ್ಲಿ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ ಡ್ಯಾಡಿ. ನಾನ್ ಇವತ್ತೊಂದು ಫಾರ್ಮುಲಾ ಕಂಡಿಡ್ ನಮ್ಮ ಅಮ್ಮಂಗ್ ಕೊಟ್ರೆ ನಮ್ಮಮ್ಮ ಹಂಗೆ 8 ಮಕ್ಕಳನ್ನ ತುಬುಕ್ 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 ಅಂತ ಉದುರಿಸ್ಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕಮ್ಮ, ಆಗ ಗೊತ್ತಾಗುತ್ತೆ ನಿನಗೆ ಈ ಗ್ರಹಾಂ ಬಿಲ್ಲಿ ಪವರ್ ಏನು ಅಂತ. ಇಷ್ಟು ಉದ್ದ ಇಟ್ಕೊಂಡು ಎಷ್ಟೇ ಮಾತಾಡ್ತೀಯಾ? ಲೋ ಡ್ಯಾಡಿ, ನಿನ್ಗೆ ಗಂಡು ಮಗು ಬೇಕಾ? ನನ್ ಲ್ಯಾಬಿಗ್ ಬಾ, ನಿಂತರನೆ ಒಂದು ಗಂಡು ಕೋತಿನ ಸೃಷ್ಟಿ ಮಾಡಿ ಕೊಡ್ತೀನಿ, ವಂಶನ ವೃದ್ಧಿ ಮಾಡ್ಕೊಂಡು ಕೂತ. ಆ ಗಂಡು ಕೋತಿಗೆ ನಿಮ್ಮ ಅಮ್ಮನ ತರದಿ ಹೆಣ್ ಕೋತಿನ ಎಲ್ಲಿಂದ ತಂದು ವಂಶ ವೃದ್ಧಿ ಮಾಡಿಸ್ಲಿ? ಹೆಣ್ಣೋ ಗಂಡೋ ಗೊತ್ತಿಲ್ಲ, ನಾನು ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತೀನಿ. ಆದರೆ ಈ ಆಪರೇಷನ್ ಎನ್ನುವ ಮಾತನ್ನು ಮಾತ್ರ ನನ್ನ ಕಿವಿಯಿಂದ ಕೇಳಲಾರೆ. ನಾರಾಯಣ ಹರಿನಾರಾಯಣ ಪನ್ನಗ ಶಯನ ಪವನ ಚರಣ ಲಲಿತಾವದನ ನಾರಾಯಣ. ಅಪ್ಪ ತಂದೆ ಎರಡೂ ಒಂದೇ. ಮುಂದೆ ಕೇಳ. ನಿನಗೆ ಗಂಡು ಮಗು ಬೇಕೇ? ಬೇಕು. ನಮ್ಮ ಪಕ್ಕದ ಮನೆಯಲ್ಲೆಲ್ಲ ಗಂಡು ಮಕ್ಕಳಿರುವರೆ? ಎಲ್ಲರಿಗೂ ಇದ್ದಾರೆ. ಎದುರು ಮನೆ ನಂದೀಶನ ಮನೆಯಲ್ಲಿ? ಅವನಿಗಿಲ್ಲ. ಮೇಲ್ಮನೆ ಅನಿಲನ ಮನೆಯಲ್ಲಿ? ಅವನಿಗೂ ಇಲ್ಲ. ಕೆಳಗಿನ ಮನೆ ರಜನಿ ಮನೆಯಲ್ಲಿ? ಅವನಿಗೂ ಇಲ್ಲ. ಮೂಲೆ ಮನೆ ಅಖಿಲೇಶನ ಮನೆಯಲ್ಲಿ? ಅವನಿಗಿನ್ನು ಮಕ್ಕಳೇ ಆಗಿಲ್ಲ. ಇವರಾರ ಮನೆಯಲ್ಲೂ ಇಲ್ಲದ ಗಂಡು ಮಗ ನಿನಗೇನು ಕೋಣೆಲಿ ಬೇಕೇ? ದರಿದ್ರ ನಿನ್ನ ನೋಡ್ತಾ ಇದ್ರೆ ಆಪರೇಷನ್ ಮಾಡ್ಕೊಳಲ್ಲ ಅಂತ ಇದೆಲ್ಲ ದೊಣ್ಣೆ ಇಟ್ಟಿದ್ನಲ್ಲ. ಇಲ್ಲಿ 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 ನನ್ನ ಹತ್ರನೇ ಮಕ್ಕಳು ಮಾಡ್ಕೊಳಲ್ಲ ಅಂತ ನಿನ್ನ. ಬೆಲ್ಲಿ ಎಲ್ಲಿ? ಇಲ್ಲಿ. ಗಂಡು ಮಗು ಕೇಳಿದ್ರೆ ಅದನ್ನ ಕಿತ್ತುಕೊಳಕ್ಕೆ ಅದೇನು ಶಟ್ಟರ್ ಅಂಗಡಿ ಪೆಪ್ಪರ್ಮೆಂಟ? ಯಾರೋ 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 ಇವಣ್ಣ. ನಾನ್ ನಿಮ್ಮಪ್ಪ.